ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಆನ್ಲೈನಲ್ಲಿ ಪರಿವಾಹನ್ ವೆಬ್ಸೈಟಿಂದ ರೋಡ್ ಟ್ಯಾಕ್ಸ್ ಹೇಗೆ ಪೇ ಮಾಡೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇದಾಗಿ ನಾವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಬೇಕು. ನಂತರ ಸರ್ಚ್ ಬಾರ್ನಲ್ಲಿ ಪರಿವಾಹನ್ ಟ್ಯಾಕ್ಸ್ ಪೇಮೆಂಟ್ ಎಂದು ಸರ್ಚ್ ಮಾಡಬೇಕು. ನಂತರ ನಾವು ಮೇಲೆ ನೋಡಬಹುದು ವಾಹನ್ ಸಿಟಿಜನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಪ್ಡೇಟ್ ಮೊಬೈಲ್ ನಂಬರ್ ಎಂದು ಬಂದಿದೆಯಲ್ಲ, ಇದು ನಮ್ಮ RC ಕಾರ್ಡ್ಗಾಗಲಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಾಗಲಿ ಮೊಬೈಲ್ ನಂಬರ್ ಲಿಂಕ್ ಆಗದಿದ್ದಲ್ಲಿ ನಾವು ಇದರ ಮುಖಾಂತರ ನಾವು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬಹುದು. ಇದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯೋಣ. ಇಲ್ಲಿ ನಮ್ಮ ವೆಹಿಕಲ್ ನಂಬರನ್ನು ಎಂಟರ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ 2 ಬಾರಿ ಪ್ರೊಸೀಡ್ ಬಟನನ್ನು ಕ್ಲಿಕ್ ಮಾಡಿ. ನಂತರ ಪೇ ಯುವರ್ ಟ್ಯಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಈಗ ನಾವು ನೋಡಬಹುದು ನಮ್ಮ ವೆಹಿಕಲ್ RC ಕಾರ್ಡ್ನಲ್ಲಿ ನಮ್ಮ ವೆಹಿಕಲ್ ಚಾಸಿ ನಂಬರ್ ಲಾಸ್ಟ್ 5 ಡಿಜಿಟ್ಸ್ ನಂಬರನ್ನು ಎಂಟರ್ ಮಾಡಬೇಕು. ಈಗ ನಾವು ವೆರಿಫೈಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಈಗ ನಾವು ನೋಡಬಹುದು ಪ್ರೀವಿಯಸ್ ಟ್ಯಾಕ್ಸ್ ವ್ಯಾಲಿಡಿಟಿ ಡೇಟು ಮತ್ತು ಪ್ರೀವಿಯಸ್ ಟ್ಯಾಕ್ಸ್ ರಿಸಿಪ್ಟ್ ಡೇಟು, ಪ್ರೀವಿಯಸ್ ಟ್ಯಾಕ್ಸ್ ಪೇಮೆಂಟ್ ಅಮೌಂಟು ಎಷ್ಟು ಪೇ ಆಗಿದ್ದರ ಬಗ್ಗೆ ಡೀಟೇಲ್ಸ್ ನೋಡಬಹುದು. ಈಗ ನಾವು ಕ್ವಾರ್ಟರ್ ಲೆಕ್ಕದಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡೋದು. ಒಂದು ಕ್ವಾರ್ಟರ್ ಅಂದರೆ 3 ತಿಂಗಳು ಎಂದರ್ಥ. ನಾವು ಒಂದು ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಎಂದರೆ 4 ಎಂದು ಎಂಟರ್ ಮಾಡಬೇಕು ನಾವು. ನಂತರ ಇಲ್ಲಿ MV ಟ್ಯಾಕ್ಸ್ ಎಂದು ಇದೆ. ಅದರ ಪಕ್ಕದಲ್ಲಿ ಟ್ಯಾಕ್ಸ್ ಮೋಡನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಕ್ವಾರ್ಟರ್ಲಿಯನ್ನು ಕ್ಲಿಕ್ ಮಾಡಬೇಕು. ಈಗ ನೋಡಬಹುದು ನಾವು 4+1 ಮೋಟಾರ್ ಕ್ಯಾಬ್ ವೆಹಿಕಲ್ಗೆ 1784 ರೂಪಾಯಿ ಟ್ಯಾಕ್ಸ್ ಬಂದಿದೆ. ಆನಂತರ ನಾವು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಕನ್ಫರ್ಮ್ ಪೇಮೆಂಟನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಾವು ಖಜಾನೆ ಎಂದು ಸೆಲೆಕ್ಟ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕಂಟಿನ್ಯೂವನ್ನು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಾವು ಪಾವತಿ ವಿಧಾನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಬಹುದು ನಾವು ಪೇಮೆಂಟ್ ಸೆಲೆಕ್ಷನ್ನಲ್ಲಿ UPI ಮತ್ತು ಇಂಟರ್ನೆಟ್ ಬ್ಯಾಂಕಿಂಗು ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಸೌಲಭ್ಯವಿರುತ್ತದೆ. ಅದರಲ್ಲಿ ನೀವು ಯಾವುದಾದರೂ ಒಂದು ವಿಧಾನದಲ್ಲಿ ಪಾವತಿಸಬಹುದು. ನಂತರ ಕ್ಯಾಪ್ಚಾ ಮತ್ತು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿ. ನಂತರ UPI ಅನ್ನು ಸೆಲೆಕ್ಟ್ ಮಾಡಿ ಮತ್ತು UPI QR ಅನ್ನು ಕ್ಲಿಕ್ ಮಾಡಿ. ನಂತರ ಪೇ ನೌ ಎಂದು ಕ್ಲಿಕ್ ಮಾಡಿ. ಈಗ ನಾವು ನೋಡಬಹುದು ಸ್ಕ್ಯಾನರ್ ಓಪನ್ ಆಗಿದೆ. ನಾವು UPI ಮುಖಾಂತರ ಈ ಸ್ಕ್ಯಾನರ್ಗೆ ನಾವು ಪಾವತಿಸಬಹುದು. ನಾವು ಈಗ ಫೋನ್ಪೇ ಮುಖಾಂತರ ಪಾವತಿ ಮಾಡಲಾಗಿದೆ. ನಂತರ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದ ನಂತರ ರೋಡ್ ಟ್ಯಾಕ್ಸ್ ರಿಸಿಪ್ಟನ್ನು ನಾವು ಪಡೆಯಬಹುದು. ಈಗ ನೋಡಬಹುದು ನಾವು ರಿಸಿಪ್ಟ್ ಜನರೇಟ್ ಆಗಿದೆ.
ನಾವು ಈಗ ಪ್ರಿಂಟ್ ಆಪ್ಷನ್ ಮುಖಾಂತರ ಪ್ರಿಂಟ್ ಆದರೂ ತೆಗೆದುಕೊಳ್ಳಬಹುದು. ಇಲ್ಲದಿದ್ದಲ್ಲಿ ನಾವು PDF ಸೇವ್ ಮಾಡಬಹುದು. ಇವತ್ತು ನಾವು ಆನ್ಲೈನಲ್ಲಿ ರೋಡ್ ಟ್ಯಾಕ್ಸ್ ಹೇಗೆ ಪೇ ಮಾಡುವುದರ ವಿಧಾನದ ಬಗ್ಗೆ ತಿಳಿದಿದ್ದೀವಿ. ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಕಾಮೆಂಟಲ್ಲೂ ತಿಳಿಸಿ. ಮತ್ತು ನಮ್ಮ ಕಡೆಯಿಂದ ಆಗುವ ಚಿಕ್ಕ ಸಹಾಯವನ್ನು ಮಾಡಬಹುದು. ಹಾಗೆ ನಾವು ಮಾಡಿರೋ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಎಲ್ಲ ಚಾಲಕ ಮಿತ್ರರಿಗೂ ಶೇರ್ ಮಾಡಿ, ಉಪಯೋಗ ಆಗಬಹುದು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮುಖಾಂತರ ನೀವು ಪಡೆಯಬಹುದು. ವಂದನೆಗಳು.